इलाफ ई मीडिया, मोस्ट ट्रस्टेड चैनल। के मंत्री रहीम खान ने बिदर में भारी बारिश से खराब हुई फसलों का जायजा लिया और जल्द ही राहत फंड देने का वादा किया। पिछले कई दिनों से बिदर जिले में लगातार तेज बारिश हो रही है, जिसकी वजह से हजारों एकड़ खेतों में खड़ी फसलें बर्बाद हो गई हैं। इसी वजह से नगर प्रशासन और हज मंत्री रहीम खान ने शनिवार को बिदर उत्तरी विधानसभा क्षेत्र के कुछ प्रभावित गांवों का दौरा किया और नुकसान का मुआयना किया। रहीम खान ने मालेगांव सर्कल, जनवाड़ा सर्कल के गांव, यरनली, गादगी, चिमकोट समेत कई इलाकों का दौरा किया। वहां उन्होंने किसानों से मुलाकात की, बारिश से खराब हुई फसलें, सड़कें और मकानों को देखा और लोगों को भरोसा दिलाया कि सरकार की तरफ से बहुत जल्द राहत फंड जारी कराया जाएगा। बाद में मीडिया से बात करते हुए मंत्री ने कहा कि जिले के कई हिस्सों में किसानों को भारी नुकसान हुआ है। उन्होंने कहा कि इस पूरे नुकसान की जानकारी राजस्व मंत्री को दी जाएगी और कोशिश होगी कि किसानों को जल्द से जल्द मुआवजा मिले। ರೈತರದು ಹೊಲ ಎಲ್ಲ ನಷ್ಟ ಆಗಿದೆ ಮತ್ತು ಏನು ಈಗ ಸೀಸನ್ ಮುಂಗ್ದು ಉಳಿದ್ದು ಮತ್ತು ಹೆಸರು ತುವರು ಅದು ಎಲ್ಲ ಉಳಿತು ಮುಂಗ್ ಫುಲ್ ನಷ್ಟ ಆಗಿಬಿಟ್ಟಿದೆ. ತುವರ್ ಅಂದರೂ ಅರ್ಧಕ್ಕಿಂತ ಜಾಸ್ತಿ ನಷ್ಟ ಆಗಿದೆ. ಇದ್ರ ಸಲಗೆ ಮೊದಲೇ ಯಾಕಂದರೆ ಅಸೆಂಬ್ಲಿ ನಡೀಲಿತ್ತು, ಆವಾಗಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಜೊತೆಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಚರ್ಚೆ ಮಾಡಿದ್ದೆವು. ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ನಲ್ಲಿ ಇಡೀ ಇದರ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಬಗ್ಗೆ ಮತ್ತು ನನ್ನ ಬೀದರ್ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ. ಎಷ್ಟೆಷ್ಟು ಲಾಸ್ ಆಗಿದೆ ಇಮಿಡಿಯೇಟ್ ಡಿಪ್ಟಿ ಕಮಿಷನರ್ಗೆ ಮತ್ತು ರೆವಿನ್ಯೂ ಆಫೀಸರ್ಸ್, AC, ತಹಸೀಲ್ದಾರ್, ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ನಮ್ಮ ಅಗ್ರಿಕಲ್ಚರ್ AD ಅವರಿಗೆ ಎಲ್ಲರಿಗೆ PWD ಎಲ್ಲರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಹೋಗಿದೆ. ಈಗ ಮಿನಿಮಮ್ ಒಂದು 10 ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆಗೆ ಇದ್ದಾರೆ. ಸುಮಾರು ಕಂಬ ಆಲ್ಸೋ ಬಿದ್ದು ಹೋಗಿದೆ. ಇದು ಹೆವಿ ರೇನ್ ಬರೀ ಬಿದರ್ ಇಲ್ಲ, ಇಡೀ ದೇಶದಲ್ಲಿ ಆಗಿದೆ. ಇದ್ರ ಸಲಗೆ ಫಸ್ಟ್ ಇಮಿಡಿಯೇಟ್ ಸ್ವಲ್ಪ ಸಹಾಯ ಆಗಲಿ ಅಂತ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾರ್ದು ಮನೆ ಬಿದ್ದು ಹೋಗಿದೆ, ಯಾರು ಕಷ್ಟನಲ್ಲಿದೆ ಅವರಿಗೆ ಇಮಿಡಿಯೇಟ್ ಸಹಾಯ ಮಾಡ್ಲತ್ತಾರೆ ಸರ್ಕಾರದಿಂದ. ಮತ್ತು ಸುಮಾರು ಕಡೆ ನನ್ನಿಂದ ಪರ್ಸ್ನಲಿ ಅಲ್ಲಿ ಇಮಿಡಿಯೇಟ್ ನಾನು ಸ್ವಲ್ಪ ಸಹಾಯ ಮಾಡಿದ್ದೀನಿ. ಮತ್ತು ಒಂದು ಇದು ಸರ್ವೆ ಆಗಿ ಒಂದು ಮೀಟಿಂಗ್ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಮತ್ತು ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಎಷ್ಟು ಅಮೌಂಟ್ ಕೊಡಬೇಕಂತ ಕೇಳ್ತೇವೆ. ಆಲ್ರೆಡಿ ನಾನು 100 to 100 crore rupees ಬೀದರ್ಗೆ ಸಿಟಿಗೆ ಕೊಡಬೇಕಂತ ಲೆಟರ್ ಆಲ್ರೆಡಿ CMಗೆ ಕೊಟ್ಟಿದ್ದೇನೆ. ಅವರು ಬರೆದಿದ್ದಾರೆ. ಎಷ್ಟು ರಿಲೀಸ್ ಫೈನಾನ್ಸ್ ಅವ್ರು ಮಾಡ್ತಾರೆ ನೋಡ್ತೀನಿ. ಬೀದರ್ ಜಿಲ್ಲೆ ಅದೇ ಒಂದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಾನು ಒಂದು ಚರ್ಚೆ ಮಾಡಿ ಒಂದು ಮೀಟಿಂಗ್ನಲ್ಲಿ ಫಸ್ಟ್ ಅದು ಎಷ್ಟು ಲಾಸ್ ಆಗಿದೆ, ಎಷ್ಟು ಏನದು ಒಂದು ಮಾಹಿತಿ ತೊಗೊಂಡು ಏನೋ ಮಾಡಬೇಕಂದ್ರೂ ಒಂದು ಒಳ್ಳೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಮಾಹಿತಿ ಇರಬೇಕು. ಮಾಹಿತಿ ಕರೆಕ್ಟ್ ಆದ್ರ ಮೇಲೆ ದೆನ್ ವಿ ಡಿಸೈಡ್. ಏನು ಸರ್, ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕಂತ ಬೇಡಿಕೆ ಇಡ್ತಿದ್ರೆ ಏನು ಹೇಳ್ತೀರಿ ಸರ್? ರೈತರು ಕೇಳತ್ತಾರ 50,000, ಸಮ್ ಕಡೆ 30,000. ಅದ್ರ ಸಲಗೆ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇನ್ಚಾರ್ಜ್ ಮಾತಾಡಿ ಎಷ್ಟು ಫಿಕ್ಸ್ ಮಾಡಬೇಕಂತ ಫಿಕ್ಸ್ ಮಾಡಿ ನಾವು ಯಾವುದು ಕೇಳಿದ್ರು ಅದು ಸ್ಯಾಂಕ್ಷನ್ ಆಗಬೇಕು. ರೈತರಿಗೆ ಕರೆಸಿ ಮಾತಾಡ್ತೇವೆ ಮತ್ತು ಮೀಟಿಂಗ್ನಲ್ಲಿ ದೆನ್ ವಿ ಡಿಸೈಡ್. ಅಲ್ಲ, ಸಾಮಾನ್ಯವಾಗಿ 10,000 ಕೊಡೋದ್ರಿಂದ ಮಳೆ ತಮಗೆ ಗೊತ್ತಿದೆ 1/3 ಜಾಸ್ತಿ ಆಗಿದೆ. ಡಬಲ್ ಟ್ರಿಬಲ್ ಮಳೆ ಆಗ್ಬಿಟ್ಟಿದೆ. ಈ ಸಲ ಏನಾಗಬೇಕಿತ್ತು ಮನೆ ಡ್ಯಾಮೇಜ್ ಆದವರಿಗೆ ಎಷ್ಟು ಮಾಡ್ತೀರಿ ಸರ್ ಅಂತ ಪರಿಹಾರ? ಈಗ ಫಸ್ಟ್ ನಾವು ಒಂದು 7,000, 10,000 ಈ ಥರ ಒಂದು ಫಸ್ಟ್ ರಿಲೀಸ್ ಮಾಡ್ಲತ್ತಿದ್ದು. ಆಮೇಲೆ ಅದು ಎಷ್ಟು ಲಾಸ್ ಆಗಿದೆ ಅಂತ ಒಂದು ಸರ್ವೆ ಆದ್ರ ಮೇಲೆ ಆ ಮನೆಗೆ ಒಂದು ಬೇರೆ ಬೇರೆ ಇರ್ತದೆ. ಒಂದೊಂದು ಮನೆಗೆ ಒಂದು ಮನೆ ಆಗ್ಬೋದು, 2 ಮನೆ ಆಗ್ಬೋದು, ಅರ್ಧ ಒಂದು ಗೋಡಿ ಫುಲ್ ಮನೆ ಬಿದ್ದು ಹೋಗಿದೆ, ಆ ಥರ ಡಿಸೈಡ್ ಆಗ್ತದೆ. ಸಚಿವರಿಗೆ ಸಿಟಿಯಲ್ಲಿ ರೋಡ್ ಭಾಳ ಡ್ಯಾಮೇಜಸ್ ಆಗಿದೆ, ತುರ್ತಾಗಿ ಏನು ಮಾಡ್ತೀರಿ ಅಂತ. ಅದೇ ಈಗ ಏನಾಗಿದೆ ಅದ್ರ ಸಲಗೆ ನಾನು ಸ್ವಲ್ಪ ಒಂದು ತಿಂಗಳು ಸ್ವಲ್ಪ ವೇಟ್ ಮಾಡ್ಲತ್ತೀನಿ. ಇದು ಮಡಗಾಲ್ ಫಿನಿಶ್ ಆಗಲಿ ಅಂತ. ಆಮೇಲೆ ಒಂದೇ ಸಲ ಸುಮಾರು ರೋಡು ಇನ್ನೊಂದು ಸಲ ಕಂಪ್ಲೀಟ್ ಮಾಡಿಬಿಡ್ರಿ. ಎಲ್ಲಿ ಡ್ಯಾಮೇಜ್ ಆಗಿದೆ ಅದು ಇಮಿಡಿಯೇಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಈಗ ಹೇಳ್ತೇನೆ. ಸರ್, ರಸ್ತೆ ಕಾಮಗಾರಿ ಸಮಯದಲ್ಲಿ ನೀವು ಏನು ಬ್ಯಾನರ್ ಹಾಕ್ಸಿದ್ರೆ ಆ ಬ್ಯಾನರ್ ಚೆನ್ನಾಗಿವೆ, ಬಟ್ ರಸ್ತೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಚೆನ್ನಾಗಿ. ಈಗ ಸ್ವಲ್ಪ ಜನ ರಸ್ತೆ ಮಾಡಿದಾರ ಸ್ವಲ್ಪ ಯಾರೋ ಹೇಳ್ತಾರೆ ವಿರೋಧಿಗಳೇ. ಅಲ್ಲ, ಬಟ್ ರಸ್ತೆ ಮೇಲೆ ಇದಾವಲ್ಲ ತಮಗೆ ಎಲ್ಲ ಗೊತ್ತಿದೆ. ಇಡೀ ದೇಶ ತಾವು TV ಮೀಡಿಯಾ ಅವರು ಇದೆ, ನಮ್ಗಿಂತ ಜಾಸ್ತಿ ಮಾಹಿತಿ ಇಡೀ ಎಲ್ಲ ದೇಶದ್ದು ಇದೆ. ದೊಡ್ಡ ದೊಡ್ಡ ಸಿಟಿ ಹೈದರಾಬಾದ್ ಆಗಲಿ, ಬೆಂಗಳೂರು, ಬಾಂಬೆ ಆಗಲಿ
ಎಲ್ಲ ನೋಡಿ ಇಷ್ಟು ಕೋಟಿ ಒಂದು ಕಾರ್ಪೊರೇಷನ್ ಹೈದರಾಬಾದ್ ಬೆಂಗಳೂರು ಬಾಂಬೆ ಆ ಸಿಟಿಗೆ 50 ಸಾವಿರ ಕೋಟಿ ಇರ್ತದೆ ಒಂದು ವರ್ಷಗೆ. ನಮ್ಮ ಬೀದರ್ಗೆ ಎಷ್ಟು 4 ಕೋಟಿ ಇರ್ತದೆ, 10 ಕೋಟಿ ಇರ್ತದೆ. 50 ಸಾವಿರ ಕೋಟಿ ಖರ್ಚು ಮಾಡಿ ಅಲ್ಲಿ ಸಮಸ್ಯೆ ಆಗಿದ್ದರು, ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಅದು ಸಾಲ್ವ್ ಮಾಡಿ. ಸರ್, ಬೀದರ್ ಸಿಟಿಯಲ್ಲಿ ವೈಟ್ ಟಾಪಿಂಗ್ ರೋಡ್ ಮಾಡಬೇಕಂತ ಏನಾದರೂ ಪ್ರಸ್ತಾವನೆ ಇದೆ? ಯಾಕಂದ್ರೆ ಡಾಂಬರ್ ರೋಡ್ಗೆ ಜಾಸ್ತಿ ಕಾಲ ಉಳಿತಾ ಇಲ್ಲ, ಹಾಗಾಗಿ ವೈಟ್ ಟಾಪಿಂಗ್ ಅದು ಪ್ಲ್ಯಾನ್ನಲ್ಲಿ ಇದೆ. ಯಾಕಂದರೆ ಅದು ಎಷ್ಟು ಮಳೆಗಾಲ ಬಂದರೂ ಅದಕ್ಕೆ ಸಮಸ್ಯೆ ಆಗಲ್ಲ ರೋಡ್ಗೆ. ಅದು ಮುಂದೆ ಅದೇನೇ ಮಾಡಬೇಕಂತ ಏನು ಪ್ಲ್ಯಾನ್ ಇದೆ. ಈಗ ಈವನ್ ಸುಮಾರು ಹೈವೇ ಆಲ್ಸೋ ಈ ಥರನೇ ಮಾಡ್ಲತ್ತಾರ. ಈಗ ತಮ್ಮ ನೋಡ್ಬೋದು ಬೀದರ್ ಭಾಲ್ಕಿ ಮತ್ತು ಈ ಬೀದರ್ ಹುಮ್ನಾಬಾದ್ ಆ ಥರ ಸುಮಾರು ಕಡೆ ಅದು ಆಗಿದೆ. ನಾನು ಒಂದು ಅರ್ಧ ರೋಡ್ ಹೊಸ ಸ್ಕೀಮ್ನಲ್ಲಿ ಅದೇನೇ ಇಟ್ಟಿದ್ದೇನೆ. ಓಕೆ, ಥ್ಯಾಂಕ್ ಯು.